ಕೋರ್ಟ್ನ ಕಲಾಪ ಹೇಗೆ ನಡೀತಾ ಇದೆ, ವಾದಗಳು ಹೇಗೆಲ್ಲ ನಡೆಸ್ತಾ ಇದ್ದಾರೆ ದೂರುದಾರರ ಪರ ವಕೀಲರು ಅಂತೇಳಿ ನಿಮಗೆ ಕ್ಷಣದ ಅಪ್ಡೇಟನ್ನು ಕೊಡ್ತಾ ಬರ್ತಾ ಇದ್ದೀವಿ. ನೋಡಿ, 55 ಕೋಟಿ ಪರಿಹಾರ ಪಡೆದಿದ್ದು ಹೇಗೆ, ಈ ಬಗ್ಗೆ ತನಿಖೆ ನಡಿಬೇಕು ಅಲ್ವಾ, ಸ್ವತಂತ್ರ ತನಿಖೆಯನ್ನು ನೇಮಕ ಮಾಡಬೇಕು, ಅದರಿಂದ ತನಿಖೆ ಆಗಬೇಕಾಗಿರುವಂಥ ಅಂಶ ಇದೆ ಅಂತೇಳಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ನೋಡಿ, ಇನ್ನೂ ಕೂಡ ವಾದ ಮುಂದುವರಿತಾನೆ ಇದೆ. ಒಂದು ಲೆಂತಿ ಆರ್ಗ್ಯುಮೆಂಟ್ ಇವತ್ತು ನಡೀತಾ ಇದೆ. ಟೆನ್ಷನ್ ಅಂತೂ ಇದೆ, ಎಲ್ಲರ ಚಿತ್ತ ನೆಟ್ಟಿರೋದು ಹೈಕೋರ್ಟ್ನತ್ತ. ಇವತ್ತು ವಾದವನ್ನು ಆಲಿಸಿ ತೀರ್ಪನ್ನು ಕಾಯ್ದಿರಿಸ್ತಾರಾ ಅಥವಾ ವಿಚಾರಣೆಯನ್ನು ಮುಂದೂಡ್ತಾರಾ, ಬಹಳ ಕುತೂಹಲ ಅಂತೂ ಇದ್ದೇ ಇದೆ. ಅಲ್ಲಿರುವಂಥದ್ದು ಒಂದು 2-3 ಆಪ್ಷನ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ನೋಡಿ, ಇವತ್ತು ಒಂದು ಲೆಂತಿ ಆರ್ಗ್ಯುಮೆಂಟ್ ನಡೀತಾ ಇದೆ. ಈಗ ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಅಲ್ಲಿ ಒಂದು 3 ಆಪ್ಷನ್ಗಳು ನಮಗೆ ಸಿಗುತ್ತೆ. ಒಂದು, ಈ ವಾದವನ್ನು ಮುಂದುವರಿಸೋದಕ್ಕೆ ಮತ್ತೊಂದಷ್ಟು ಕಾಲಾವಕಾಶವನ್ನು ಕೇಳುವಂಥ ಸಂಭವ. ಮತ್ತೊಂದು, ವಾದವನ್ನು ಕಂಪ್ಲೀಟಾಗಿ ಆಲಿಸಿದ ಬಳಿಕ ತೀರ್ಪನ್ನು ಕಾಯ್ದಿರಿಸೋದು ಅಥವಾ ವಿಚಾರಣೆಯನ್ನು ಮುಂದೂಡೋದು, ಏನು ಬೇಕಾದರೂ ಆಗ್ಬೋದು. ಆದರೆ ಎಲ್ಲರ ಚಿತ್ತ ನೆಟ್ಟಿರೋದು ಇವತ್ತು ಹೈಕೋರ್ಟ್ನತ್ತ. ಏನು ನಿರೀಕ್ಷೆ ಇಟ್ಕೋಬೋದು ಇವತ್ತು ರಂಜಿತ್? ಖಂಡಿತವಾಗಲೂ ಕೂಡ ನಾಗೇಂದ್ರ ಬಾಬು, ನೀವು ಹೇಳ್ದಂಗೆ 3 ಆಪ್ಷನ್ಗಳು. ಅದರಲ್ಲಿ ಈಗ ಬಹಳ ಸ್ವಾರಸ್ಯಕರವಾಗಿ ಪ್ರಾಸಿಕ್ಯೂಷನ್ಗೆ ಅಬ್ಜೆಕ್ಷನ್ ಅನ್ನ ಹಾಕಿ ಯಾವಾಗ ಅಭಿಷೇಕ್ ಮನು ಸಿಂಘ್ವಿ ಅವರು ಮೊನ್ನೆ ವಾದವನ್ನು ಮಂಡಿಸಿದ್ರು, ಅದನ್ನು ಮುಂದಕ್ಕೆ ಹಾಕಿದ್ರು. ಇವತ್ತು ರಾಜ್ಯಪಾಲರ ಪರವಾದ ವಕೀಲರು ತುಷಾರ್ ಮೆಹ್ತಾ ಹಾಗೆ ಸ್ನೇಹಮಯಿ ಕೃಷ್ಣ ಅವರ ಪರವಾದ ವಕೀಲರು ಮಣಿಂದರ್ ಸಿಂಗ್ ಅವರು ಸತತವಾಗಿ ವಾದವನ್ನು ಮಂಡಿಸ್ತಾ ಇದೆ. ಇದರಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳನ್ನು ನಾನು ಹೇಳ್ತೀನಿ. ನೋಡಿ ನಾಗೇಂದ್ರ ಬಾಬು, ನೋಡಿ, ಅಭಿಷೇಕ್ ಮನು ಸಿಂಘ್ವಿ ಅವರ ಮಾತಿಗೆ ತಿವಿತಾರೆ ತುಷಾರ್ ಮೆಹ್ತಾ ಅವರು, ಟಾಂಗ್ ಕೊಡ್ತಾರೆ. ನಾನು CM ರನ್ನ ಫ್ರೆಂಡ್ಲಿ ಅಂತ ಕರೆಯೋದಿಲ್ಲ ಅಂತೇಳಿ ಹೇಳ್ತಾರೆ. ಅವರದ್ದು ಗೌರವಾನ್ವಿತ ಹುದ್ದೆ ಅಂತ ಹೇಳ್ತಾರೆ. ನಾನು ಅವರನ್ನ ಗೌರವಾನ್ವಿತ CM ಅಂತೇಳಿ ಕರಿತೇನೆ ಅನ್ನೋದನ್ನು ಹೇಳ್ತಾರೆ. ರಾಜ್ಯಪಾಲರು ತಮ್ಮ ಸ್ವಂತ ಅಭಿಪ್ರಾಯವನ್ನು ಬಳಸಬೇಕು. CM ಅಣತಿಯಂತೆ ನಡೆದ ಕ್ಯಾಬಿನೆಟ್ ನಿರ್ಣಯ ಅಲ್ಲ, ಕ್ಯಾಬಿನೆಟ್ ಒಂದು ನಿರ್ಣಯವನ್ನು ಪಾಸ್ ಮಾಡಿತ್ತಲ್ಲ, ಅದು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿತ್ತಲ್ಲ, ಅದ್ರ ಪ್ರಕಾರ ನಾವೇ ನಡ್ಕೊಳ್ಬೇಕಾಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ರಾಜ್ಯಪಾಲರು ಇದೇ ರೀತಿ ನಡೆದುಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಯಾವಾಗ ರಾಜ್ಯಪಾಲರು ಸಂವಿಧಾನ ವಿರೋಧಿಯಾಗಿ ಅಥವಾ ಸಂವಿಧಾನ ಬಾಹಿರವಾಗಿ ತಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ರಾಜಭವನ ಅನ್ನೋದು BJPಯ ಕಚೇರಿ ರೀತಿಯಲ್ಲಿ ವರ್ತಿಸ್ತಾ ಇದೆ ಅನ್ನೋ ರೀತಿ ಯಾವಾಗ ವಾದವನ್ನ ಮೊನ್ನೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇದು ರಾಜಕೀಯ ಪ್ರೇರಿತ ಅಂತೇಳಿ, ಅದಕ್ಕೆ ಟಾಂಗ್ ಕೊಡ್ತಾ ತುಷಾರ್ ಮೆಹ್ತಾ ಅವರು ಮಾತನಾಡ್ತಾರೆ. ನೋಡಿ, ಸಚಿವ ಸಂಪುಟ ಸಭೆಯಲ್ಲಿ ಪಕ್ಷಪಾತ ಆಗಿದೆ, ಈ ಕಾರಣಕ್ಕೆ ಕ್ಯಾಬಿನೆಟ್ ಸಲಹೆಯನ್ನ ನಾವು ಸ್ವೀಕರಿಸಿಲ್ಲ ಅನ್ನೋದನ್ನ ಹೇಳ್ತಾರೆ ತುಷಾರ್ ಮೆಹ್ತಾ ಅವರು. ಹಾಗೆ ರಾಜ್ಯಪಾಲರ ಆದೇಶದ ಬಗ್ಗೆ ಕೂಡ ತುಷಾರ್ ಮೆಹ್ತಾ ಅವರು, ಅಂದ್ರೆ ರಾಜ್ಯಪಾಲರ ಪರವಾದ ವಕೀಲರು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಮಧ್ಯಪ್ರದೇಶ ಅಂದ್ರೆ ಬೇರೆ ರಾಜ್ಯಗಳ ಉದಾಹರಣೆಯನ್ನು ಕೊಡ್ತಾರೆ. ಮಧ್ಯಪ್ರದೇಶ ಸರ್ಕಾರದ ಕೇಸನ್ನ ಇಲ್ಲಿ ಉಲ್ಲೇಖ ಮಾಡಿ ಮೆಹ್ತಾ ಅವರು ಮಾತನಾಡ್ತಾರೆ. ಇನ್ನು ಮುಂದುವರೆದು ಮಾತನಾಡ್ತಾರೆ. ನೋಡಿ, DKಶಿಯನ್ನ ಕ್ಯಾಬಿನೆಟ್ ನಡೆಸಲು CM ಸೂಚಿಸಿದ್ರು, ಈ ಎಲ್ಲಾ ಪ್ರಕ್ರಿಯೆಗಳಲ್ಲಿ CM ಭಾಗಿಯಾಗಿದ್ದಾರೆ. ಇದೊಂದು ರೀತಿಯಲ್ಲಿ ಪ್ಲಾನ್ ರೀತಿಯಲ್ಲಿ ಮಾಡಿದ್ದಾರೆ CM ಅನ್ನೋದನ್ನ ಹೇಳ್ತಾರೆ. CM ಸೂಚಿಸಿರುವ ಆದೇಶವನ್ನ ಮೆಹ್ತಾ ಅವರು ಓದ್ತಾ ಇದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರು ಕ್ಯಾಬಿನೆಟ್ ಅನ್ನು ಮಾಡ್ತಾರೆ, CM ಅವರ ಆದೇಶದಂತೆ ಅಥವಾ ಅವರ ಅಣತಿಯಂತೆ ನಡ್ಕೊಳ್ತಾರೆ. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಪ್ಲಾನ್ ಅನ್ನೋ ರೀತಿಯಲ್ಲಿ ಮೆಹ್ತಾ ಅವರು ವಾದ ಮಾಡ್ತಾರೆ. ಸಚಿವ ಸಂಪುಟ ಸಭೆಯಲ್ಲಿ ಅದೇ ಇರೋದು ಇಂಪಾರ್ಟೆಂಟ್. ಈಗ ನೋಡಿ, ಆಗ್ಲೇ ಹೇಳ್ದಂತೆ ನಾನು ಇವತ್ತು ಯಾವ ರೀತಿಯಾಗಿ ಆಗಬಹುದು ಅಂತೇಳಿ ನೋಡಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬೆಂಗಳೂರಿನಲ್ಲಿ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಮಾತುಗಳನ್ನಾಡಿದ್ದಾರೆ. ಕಾನೂನು ನಂಬಬೇಕಿದೆ, ನಾವು ಮಾಧ್ಯಮವನ್ನು ನೋಡ್ತಾ ಇದ್ದೀವಿ. ಕೊಲೆ ಕೇಸ್ ಬಗ್ಗೆ ತನಿಖೆ ಆಗ್ತಾ ಇದೆ, ಕಾನೂನಿದೆ. ದರ್ಶನ್ ಬಗ್ಗೆ ನಾವು ಮಾತಾಡಿ ನೋವು ಕೊಡೋದು ಬೇಡ. ಬೆಂಗಳೂರಿನಲ್ಲಿ ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತುಗಳನ್ನಾಡಿದ್ದಾರೆ. ಕೇಳಿ ಏನ್ ಮಾತಾಡಿದ್ದಾರೆ ಅಂತ. ಅವನ ಕಾರಣಕ್ಕೆ ಹೇಳಿದ ಹೊರತು ನಾನು ಯಾರಿಗೂ ಟಾಂಟ್ ಮಾಡೋಲ್ಲ ಸರ್. ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಅಡ್ಗಾಲ್ ಮೇಲೆ ಕೂತ್ಕೊಳ್ಳೋಲ್ಲ, ನೋಡೋ ಬರಲ್ಲ ಅಂತ. ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರ ನೋವುಗಳಿರ್ತಾರೆ, ಆ ನೋವಲ್ಲಿ ಸಾವಿರ ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಇವಾಗ ಏನಿದೆ ತಪ್ಪು, ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೇಂಟೈನ್ ಮಾಡ್ಬೋದು, ಅವ್ರೇನಾದ್ರು ತಪ್ಪು ಮಾಡ್ಬೇಕಾದ್ರೆ ಮುಗಿಬೋದು, ಯಾಕ್ರೆ ಮಾಡ್ತಾ ಇದ್ದೀರಾ ಅಂತ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಆ ಅಧಿಕಾರ ನಮಗೆ ಹೇಳಬೇಡ.
ಕರೆಕ್ಷನ್ ಮಾಡಕ್ಕೆ ನಾನು ಹುಟ್ಟು ಇಲ್ಲ. ಅರ್ಥ ಆಯ್ತಾ? ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದಿರೋದು ಸರ್, ಈ ಸಂಬಂಧ ಬೆಳೆಸೋದಕ್ಕೆ 22 ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಆಗಲ್ಲ. ಈಗ ಕೋರ್ಟ್ನ ಕಲಾಪದ ಇಂಚಿಂಚು ಮಾಹಿತಿ, ಇನ್ಸೈಡ್ ಡೀಟೇಲ್ಸ್, ಕ್ಷಣದ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಮಣಿಂದರ್ ಸಿಂಗ್ ಅವರು ಯಾವ ರೀತಿಯಾಗಿ ಮಂಡನೆ ಮಾಡಿದ್ದಾರೆ ತಮ್ಮ ವಾದವನ್ನು ಅಂತೇಳಿ. 1997ರಲ್ಲಿ ಅಂತಿಮ ನೋಟಿಫಿಕೇಶನ್ ಆಗಿದ್ದು ವಶಕ್ಕೆ ಪಡೆಯಲಾಗಿದೆ. ಮೇನ್ 1998ರಲ್ಲಿ ಈ ಭೂಮಿ ಮೂಡಾ ವಶದಲ್ಲಿತ್ತು. ಸೆಕೆಂಡ್ ಪಾಯಿಂಟ್. 1998ರಲ್ಲಿ ರೆವಿನ್ಯೂ ರೆಕಾರ್ಡ್ನಲ್ಲಿ ಎಂಟ್ರಿ ಆಗಿದೆ. ಥರ್ಡ್ ಪಾಯಿಂಟ್. ಎಲ್ಲ ಪ್ರಕ್ರಿಯೆಗಳು ಕಾನೂನು ಬಾಹಿರ ಆಗಿದೆ. ಇದೆಲ್ಲ ತನಿಖೆಯಿಂದ ಹೊರಬರಬೇಕು. 2001-2ರಲ್ಲಿ ಅಭಿವೃದ್ಧಿಪಡಿಸಿ ಪ್ಲಾಟ್ಗಳನ್ನು ಮಾರಾಟ ಮಾಡಲಾಗಿದೆ. ನಂತರ ಅದನ್ನು ರೆವಿನ್ಯೂ ಭೂಮಿಯಾಗಿ ಕನ್ವರ್ಷನ್ ಮಾಡಲಾಗುತ್ತೆ. ಅದಾದ ಬಳಿಕ ಪುನಃ ಡಿನೋಟಿಫೈ ಮಾಡಲಾಗುತ್ತೆ. ಹೀಗೆ ಈ ಭೂಮಿಯ ಸುತ್ತ ಆಗಿರುವುದೆಲ್ಲವೂ ಕೂಡ ಅಕ್ರಮನೇ. ಹೀಗಾಗಿ ಇದರ ಬಗ್ಗೆ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತೇಳಿ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ ಮತ್ತೊಮ್ಮೆ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನು ಮಂಡನೆ ಮಾಡೋದಕ್ಕೆ ಮುಂದಾಗಿರ್ಬೋದು. ನೋಡಿ, ಈಗ ಮತ್ತೊಮ್ಮೆ ತುಷಾರ್ ಮೆಹ್ತಾ ಅವರು ತಮ್ಮ ವಾದವನ್ನು ಮಂಡಿಸೋದಕ್ಕೆ ಮುಂದಾಗಿದ್ದಾರೆ. ಇಷ್ಟೊತ್ತವರೆಗೂ ಕೂಡ ಮಣಿಂದರ್ ಸಿಂಗ್ ಅವರು ತಮ್ಮ ವಾದವನ್ನು ಮಂಡಿಸಿದ್ರು. ತುಷಾರ್ ಮೆಹ್ತಾ ಅವರು ಒಂದು ಲೆಂತಿ ಆರ್ಗ್ಯುಮೆಂಟ್ ಅನ್ನ ಮಾಡಿದ್ದಾರೆ. ಲೆಂತಿ ಆರ್ಗ್ಯುಮೆಂಟ್, ಒಂದು ದೀರ್ಘವಾದಂಥ ವಾದವನ್ನ ಮಂಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಏನಾಗಬಹುದು ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ? ಇವತ್ತು ಎಲ್ಲರ ಚಿತ್ತ ನೆಟ್ಟಿರೋದು ಈ ಕೋರ್ಟ್ನ ನಡೀತಾ ಇರುವಂಥ ಕಲಾಪದತ್ತ, ಕಾನೂನು ಸಮರದತ್ತ ನೆಟ್ಟಿದೆ. ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪನ್ನು ಓದುತ್ತಿರುವಂಥ ಮಣಿಂದರ್ ಸಿಂಗ್ ಅವರು ಈ ತನಿಖೆಯನ್ನು ರಾಜ್ಯ ಸರ್ಕಾರ ಹೇಗೆ ಮಾಡೋದಕ್ಕೆ ಸಾಧ್ಯ? ಸುಪ್ರೀಂ ಕೋರ್ಟ್ನ ವಿವಿಧ ತೀರ್ಪನ್ನು ಓದೋ ಮೂಲಕ ಎಕ್ಸಾಂಪಲ್ ಅನ್ನು ಕೊಡ್ತಿದ್ದಾರೆ. ಸ್ವತಂತ್ರ ಸಂಸ್ಥೆಯಿಂದ ತನಿಖೆ ಆಗಬೇಕು ಅಂತ ಅವರಲ್ಲಿ ವಾದವನ್ನು ಮಂಡಿಸ್ತಾ ಇರೋದು. ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿರುವಂಥವ್ರು, ಅವರ ಮೇಲೇನೆ ಇದು ಕೇಳಿ ಬಂದಿರುವಂಥ ಆರೋಪ. ಹಾಗಾಗಿ ಒಬ್ಬ ರಾಜ್ಯ ಸರ್ಕಾರದ ಒಬ್ಬ ಲೀಡರ್ ಅನ್ಸ್ಕೊಂಡಿರೋರನ್ನ ರಾಜ್ಯ ಸರ್ಕಾರವೇ ಹೇಗೆ ತನಿಖೆ ನಡೆಸೋದಕ್ಕೆ ಸಾಧ್ಯ ಅಂತೇಳಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈ ತನಿಖೆಯನ್ನು ರಾಜ್ಯ ಸರ್ಕಾರ ತನಿಖೆಯನ್ನು ನಡೆಸೋದಕ್ಕೆ ಸಾಧ್ಯವೇ ಇಲ್ಲ, ಆಗೋದು ಇಲ್ಲ. ಯಾಕೆ ಅಂತೇಳಿ ಎಕ್ಸಾಂಪಲ್ ಸಮೇತವಾಗಿ ಅಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ಒಂದು ಸ್ವತಂತ್ರ ಸಂಸ್ಥೆಯನ್ನು ನೇಮಕ ಮಾಡಿ ಆ ಮೂಲಕ ತನಿಖೆ ಆಗುತ್ತಾ? ತನಿಖೆ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಅದು ಆಗಬೇಕು ಅಂತೇಳಿ. ಸಿದ್ದರಾಮಯ್ಯ ಅವರಿಗೆ ಇವತ್ತು ಸಂಕಷ್ಟನ ಅಥವಾ ರಿಲೀಫ್ ಸಿಗುತ್ತಾ? ಎಕ್ಸ್ಪೆಕ್ಟ್ ಮಾಡಿದ್ವಿ. ಇವತ್ತು ಒಂದು ಲೆಂತಿ ಆರ್ಗ್ಯುಮೆಂಟ್ ನಡೆಯುತ್ತೆ ಹೈಕೋರ್ಟ್ನಲ್ಲಿ.